ಆಟೋ ಫೇರ್ ಕೊಡೋ. ಹಲೋ ಹಲೋ, ಅಣ್ಣೇ ಬರ್ಲಿಲ್ವಾ? ಇಲ್ಲ ಬರ್ಬೋದು. ಹಾ, ಲಗೇಜ್ ಕೊಡಿ ಇಲ್ಲಿ. ಎಷ್ಟಪ್ಪ? 3.5 ಸರ್. ತಗೋ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲಗೇಜ್ ಸ್ವಲ್ಪ ಇಳಿಸ್ಕೊಂಡ್ಬಿಡಮ್ಮ. ತಗೊಳ್ರಪ್ಪ ಒಳಗಡೆ. ಅಂತ ಕಾಣುತ್ತೆ. Hello. ಎಲ್ರು ಬಂದ್ರ? ಆಯ್ ಸವಾ. ಹತ್ತಿ ಹತ್ತಿ. ಹೊಲ್ಡಿನ್ ನಿಲ್ಸಾಯ. ಗುಡ್ ಮಾರ್ನಿಂಗ್ ಸರ್. ಇದೇನಯ್ಯ ನಿನ್ ಬ್ರೇಕೇ ಹಿಡಿಯೋಲ್ಲ ಅಂತ ಕಾಣುತ್ತೆ. ಏನಿದ್ರಲ್ಲ ಟ್ರಿಪಲ್ ಹಾಯ್ ಎವರಿಬಡಿ. ಹಾಯ್. ಬನ್ನಿ ಡ್ಯಾಡಿ. ಹತ್ತು ಮಗು. ಬನ್ನಿ 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 ಸರ್, ಬನ್ನಿ. ಓ ಏನ್ರಯ್ಯ ಆಗ್ಲೇ ಹಿಡ್ಕೊತಾ ಇದೀರಾ? ಈಗ್ಲೇ ತೂರಾಡ್ತಾ ಇದೀರಾ? ಹಿಡ್ಕೊಳ್ತಿದ್ರ ಅಷ್ಟೇ. ನನ್ ಕಷ್ಟ ನಿಮ್ಗೇನ್ ಗೊತ್ತು? ಕೊನೆ ಸೀಟಾ? ಈ ಹುಡುಗಿ ಸುಲೋಚನಾ ಅಂತ, ಜಾನಕಿ ರಾಮಯ್ಯನ್ ಅವ್ರ ಮಗಳು, BSc ಓದಿದಾಳೆ. ಅಯ್ಯೋ, ಈ ಹುಡುಗಿ ನಾನ್ ನೋಡಿದ್ದೀನಿ. ಕುಳ್ಳು ಅಂದ್ರೆ ನಮ್ ಕಿಶೋರ್ಗೆ ಇವಳಿಗೂ ಜೋಡಿ ಸ್ವಲ್ಪನೂ ಸರಿಯಾಗಲ್ಲ. ಸರಿ, ಈ ಹುಡುಗಿನ್ ನೋಡು. ತಾಲೂಕ್ ಆಫೀಸ್ ಗುಮಾಸ್ತೆ ರಾಮಯ್ಯನವ್ರ ಮಗಳು ಹೇಗಿದ್ದಾಳೆ? ಈ ಹುಡುಗಿ ನನಗ್ ಗೊತ್ತು, ತುಂಬಾ ಕಪ್ಪು. ಸರಿ, ಈ ಫೋಟೋ ನೋಡಿ. ನನ್ ಫ್ರೆಂಡು ಶೇಷಣ್ಣನ್ ಮಗಳು ಕವಿತಾ ಅಂತ. ಅಯ್ಯೋ, ಕಣ್ ಚೆನ್ನಾಗಿಲ್ಲ ರೀ. ಹೌದು, ಮೆಳ್ಳಗಣ್ಣು. ಮೆಳ್ಳ ಗಣ್ಣಿನವಳು, ಬಳ್ಳ ಗಾಲಿನವಳು, ಸೊಸೆ ಬಂದರ ಮನೆಗೆ ಬಳ್ಳ ಹೊನ್ನಯ್ಯ ಅಂತ ಸರ್ವಜ್ಞ ಹೇಳಿದಾನೆ. ನೀವು ಬಿಡಿ ಮೇಷ್ಟ್ರು, ಎಲ್ಲದಕ್ಕೂ ಒಂದೊಂದು ಪದ್ಯ ಹೇಳ್ತೀರಾ. ಅದನ್ನ ನಂಬ್ಕೊಂಡು ಸೀಯಿಂಗ್ ಬ್ಯಾಂಗ್ಳೂರ್ ಗೋಯಿಂಗ್ ಮೈಸೂರ್ ಅನ್ನೋ ಹೆಣ್ಣನ್ನ ಸೊಸೆ ಮಾಡ್ಕೊಳಕ್ಕಾಗತ್ತಾ? ಹೌದೌದು, ನಮ್ ಕಿಶೋರ್ಗ್ ತರೋ ಹೆಣ್ಣು ದಂತದ ಗೊಂಬೆ ಹಾಗಿರ್ಬೇಕು. ಸರಿ, ನೀವಿಬ್ರು ಹುಡುಗಿನ ಒಪ್ಪಿ ನನ್ನ ಮಗಂಗ್ ಮದುವೆ ಮಾಡಿಸೋ ಅಷ್ಟೊತ್ತಿಗೆ ಅವ್ನ್ ತಲೆ ಕೂದಲು ನರೆದು ಮುದ್ಕಾಗ ಹೋಗ್ಬಿಟ್ಟಿರ್ತಾನ ಅಷ್ಟೇ. ಆಗ್ಲೇ ಸ್ಟಾರ್ಟ್ ಆಯ್ತಾ ಹುಡುಗಿ ಸೆಲೆಕ್ಷನ್? ಬಾಪ ಕಿಶೋರ ಬಾ. ಡ್ಯಾಡಿ, ನಿನಗೆ ಅಮ್ಮನ್ಗೆ ನಮ್ಮ ಅತ್ತೆಗೆ ನನ್ ಮದುವೆ ಯೋಚನೆ. ಆದಷ್ಟು ಬೇಗ ನನ್ಗೊಂದು ಗಂಟಾಕಿ ಹೆಂಡತಿ ಸೇರಿ ಹಿಡ್ಕೊಂಡು ಮನೇಲೆ ಕುತ್ಕೊಂಡಿರ್ಬೇಕಂತ ಮಾಡಿದ್ರು ಹೇಗೆ? ಅಪ್ಪ, ನಿನ್ ಹೆಸರು ಕಿಶೋರ ಆದ್ರೂನು ನೀನಿನ್ನು ಕಿಶೋರ ಅನ್ಕೊಂಡಿದ್ಯಾ? ಮದುವೆ ವಯಸ್ಸು ಬಂದ್ ಕಣಪ್ಪ ನಿನ್ಗೆ. ಓ, ವ್ಯಾನ್ ಬಂತು ಅಂತ ಕಾಣುತ್ತೆ. ಆ ವ್ಯಾನ್ ದಿವ್ಸ ಬರ್ತಾನೆ ಇರುತ್ತೆ. ನೀ ಸ್ವಲ್ಪ ಕೂತ್ಕೊಂಡು ಹುಡುಗಿರ್ ಫೋಟೋ ನೋಡು. ಹಾಯ್ ಕಿಶೋರ್. ಹಾಯ್ everybody. ನಮಸ್ಕಾರ ಸರ್. ಓ, ಏನೋ ಮರಿ, ಹೊಸ ಸೆಟ್ ಫೋಟೋಸ್ ಬಂದಾಗಿದೆ. ಅದಕ್ಕಿಂತ ಬೇರೆ ಏನಪ್ಪ ಕೆಲಸ ಇದೆ ನನಗೆ? ನನ್ನ ಮಗಂಗೆ ಹೆಣ್ ಕೊಡಿ ಅಂತ ಹೆಣ್ಣು ಹೆತ್ತೋರ್ ಹತ್ರ ಹೋಗಿ ಕಾಡಿ ಬೇಡಿ ಫೋಟೋ ಇಸ್ಕೊಂಡ್ ಬರೋದು. ಅದನ್ನ ಇವ್ರು ನೋಡಿ, ಇವಳು ಕಪ್ಪಕ್ಕಿದ್ದಾಳೆ, ಇವಳು ಕುಳ್ಳಕ್ಕಿದ್ದಾಳೆ, ಇವಳು ದಪ್ಪಕ್ಕಿದ್ದಾಳೆ ಅಂತ ತಿರಸ್ಕಾರ ಮಾಡೋದು. ಹತ್ರಲ್ಲಿ ಒಂದ್ ಮುತ್ತು ಅನ್ನೋ ಹಾಗೆ ನಮ್ ಕಿಶೋರ್ಗ್ ಬರೋ ಹೆಣ್ಣು ಅಪ್ಸರೆ ಹಾಗಿರ್ಬೇಕು. ನಿಜವಾಗ್ಲೂ ಹೇಳ್ತೀನಿ ಅಂಕಲ್, ಇದ್ರಲ್ಲಿ ಯಾವ ಹುಡುಗಿನೂ ಚೆನ್ನಾಗಿಲ್ಲಪ್ಪ. ಕೇಳಿದ್ರಾ? ಶೋಭಾ ಎಷ್ಟ್ ಕರೆಕ್ಟ್ ಆಗಿ ಹೇಳಿದ್ಲು. ನಾನು ಯಾವಾಗ್ಲೇ ಕರೆಕ್ಟ್ ಆಗಿ ಹೇಳೋದು. ನನ್ನ ಕೇಳಿದ್ರೆ ಇನ್ಮೇಲೆ ನೀವು ಯಾವ ಹೆಣ್ಣು ನೋಡ್ದಿರೋದೇ ವಾಸಿ ಅನ್ಸುತ್ತೆ. ಯಾಕಮ್ಮ? ಕಿಶೋರ್ ಆಗ್ಲೇ ಒಂದು ಹುಡುಗಿನ ಮೆಚ್ಕೊಂಡಾಗಿದೆ. ಆ ಹುಡುಗಿನು ಕಿಶೋರ್ನ ತುಂಬಾ ಮೆಚ್ಕೊಂಡಿದ್ದಾಳೆ. ಏನು ಕಿಶೋರ, ನಿಜವೇನು? ನನಗೇನ್ ಗೊತ್ತು, ಅವಳು ತಾನೇ ಹೇಳ್ತಾ ಇರೋದು. ನೀನ್ ಹೇಳಮ್ಮ, ಯಾರ ಹುಡುಗಿ? ಯಾರಮ್ಮ ಹೆಣ್ಣು? ಹುಣ್ಸೆ ಹಣ್ಣು. ಸುಮ್ನಿರತ್ತೆ. ಕಿಶೋರ್, ನಿನ್ ಮನಸ್ನಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ಸಂಕೋಚ ಪಡ್ದೆ ಹೇಳೋ. ಈಗೇನ್ ಅವಸರ ಮದುವೆಗೆ? ಎಲ್ಲಾ ಹುಡುಗರು ಹಾಗೆ ಕಣಪ್ಪ ಹೇಳೋದು. ಅದನ್ನೇ ನಿಜ ಅನ್ಕೊಂಡ್ ನಾವು ಸುಮ್ನೆ ಇದ್ರೆ ನಾಳೆ ನೀವ್ ಕರ್ಕೊಂಬರೋ ಹುಡುಗಿರ್ನೇ ನಾವು ಸೊಸೆಯರು ಅಂತ ಒಪ್ಕೋಬೇಕಾಗತ್ತೆ. ನಾನ್ ಮದ ಖಂಡಿತ ಹಾಗೆ ಮಾಡಲ್ಲಪ್ಪ. ನೀವ್ ಒಪ್ಪಿದ ಹುಡುಗಿನೇ ನಾನ್ ಮದ್ವೆ ಆಗ್ತೀನಿ. ಕಿಶೋರ್, ಹೊತ್ತಾಯ್ತು, ಹೋಗೋಣವಾ? ಓಕೆ ಡ್ಯಾಡಿ, ಅದೇನದು? ಇದು ಮೈಗ್ ಹುಷಾರಿಲ್ಲ, ಡಾಕ್ಟರ್ ಟಾನಿಕ್ ಬರ್ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಹೆಸರು XXX ಅಂತ. ಮರಿದೆ ಆಗಾಗ್ಗೆ ತಗೊಳ್ಳಿ. ನೀವ್ ಹೇಳಿದ್ಮೇಲೆ ಹಾ. ಆಯ್ತು. ಡ್ಯಾಡಿ, ನಾ ಬರ್ತೀನಿ. ದೇವ್ರ ಒಳ್ಳೇದ್ ಮಾಡ್ಲಪ್ಪ. ಬಾಯ್ ಮಮ್ಮಿ. ಬೇಗ ಮದ್ವೆ ಆಗ್ಲಿಪ್ಪ. ಬರ್ತೀನಂತೆ. ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು, ಕಲ್ಯಾಣ ಮಸ್ತು. ಅದೇನು 3 ಸಲ ಆಶೀರ್ವಾದ ಮಾಡ್ತಿದ್ಯಾ? ನನ್ನ ಅಳಿಯನ್ಗೆ ಬೇಗ ಮದ್ವೆ ಆಗ್ಲಿ ಅಂತ. ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀವಿ ಹೊರತು ಅತ್ತೆ ಅನ್ಸ್ಕೊಂಡ್ರೆ ನೀನು ಒಂದ್ ಹೆಣ್ಮಗಳು ಹೆತ್ಕೊಟ್ಯಾ? ಕಣ್ ಮುಚ್ಕೊಂಡ್ ತಾಳಿ ಕಟ್ಬಿಡ್ತಿದೆ. ವಾಟ್ ಡ್ಯಾಡಿ? ದಟ್ಸ್ ರೈಟ್. ಬರ್ತೀನಿ. ಓಕೆ. ಬೇಗ ನಡೀರು. ಅಯ್ಯೋ, ನನಗ್ ಪರ್ಕಾಯ ಪ್ರವೇಶ ಮಾಡೋ ಶಕ್ತಿನಾದ್ರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಕಿಶೋರ್. ಪರ್ಕಾಯಿ ಪ್ರವೇಶ ಅಂದ್ರೆ ಕ್ಯಾರೇ ಸುಬಾ? ಅಯ್ಯೋ, ಬೆಪ್ಪುಂಡದೆ. ಪರ್ಕಾಯ ಅಂದ್ರೆ ಗೊತ್ತಿಲ್ವೇನೋ? ಲೋ ಸುಬ್ಬು, ಅವನಿಗೆ ಬದ್ನೆಕಾಯಿ ತೆಂಗಿನಕಾಯಿ ಗೊತ್ತು. ಪರ್ಕಾಯಿ ಅಂದ್ರೆ ಏನ್ ಗೊತ್ತ ಅವನಿಗೆ? ಹೌದು, ಪರ್ಕಾಯಿ ಎಲ್ಲಿ ಸಿಗುತ್ತೆ? ಲೋ ಮಗನೇ, ಅದು ತರಕಾರಿ ಅಲ್ಲ, ಒಂದು ಮಂತ್ರವಿದ್ಯೆ. ಅದನ್ನೇನಾದ್ರೂ ಸಿದ್ಧಿ ಮಾಡ್ಕೊಂಡ್ರೆ ತನ್ನ ದೇಹ ಬಿಟ್ಟು ಬೇರೆಯವ್ರ ದೇಹದೊಳಗೆ ತೂರ್ಕೊಂಡು ಬೇಕಾದ್ ಮಾಡಬಹುದು.
ಏನ್ ಮಾಡ್ತಿದ್ಯೋ? ನೇರ ಹೋಗಿ ಅಮೀರ್ ಖಾನ್ ದೇಹದಲ್ಲಿ ಸೇರ್ಕೊಂಡು ಸಿತಾರ್ ಬಾರಿಸ್ತಾ ಇದ್ಯಾ? ಸಿತಾರ್ ಅವನ್ಗೆಲ್ಲ ಬರುತ್ತೆ, ಸಿತಾರ್ನೇ ಅವ್ನ್ ಫ್ರೂಟ್ ತರ ಬಾರಿಸ್ತಿದ್ದ. ಅರ್ಥವಾಯ್ತಪ್ಪ ಚಪಲಾನಂದ, ನೀನು ಈ ಸೀಟಲ್ಲಿ ಕುಕ್ಕುರ್ ಬಡಿಬೇಕು ಅಷ್ಟೇ ತಾನೆ? ಬಾ ಕುಕ್ಕುರ್ ಬಡಿ. ಬೇಡ ಅಮೀರ್, ನೀನ್ ಇಲ್ಲೇ ಕುತ್ಕೋ. ಬೇಡ ಶೋಭಾ, ಅವನು ಕೊರಗಿ ಐಸ್ ಕ್ರೀಮ್ ತರ ನೀರ ಹೊರಟು ಹೋಗ್ತಾನೆ. ಬಾ ಅಪ್ಪ ಕುಕ್ಕುರ್ ಬಡಿ. ನೀ ಶೋಭನ್ ಪಕ್ಕದಲ್ಲಿ ಬಾ ಕುಕ್ಕುರ್ ಬಡಿ. ಥ್ಯಾಂಕ್ ಯು, ದಾಟ್ಸ್ ಲೈಕ್ ಎ ಗುಡ್ ಬಾಯ್. ಶೋಭಾ, ಏನಲ್ಲೇ ಸಭಾ 18ನೇ ಕ್ಲಾಸ್ ಏನಾಯ್ತು? 18ನೇ ಕ್ಲಾಸು ಅದ್ಯಾವ್ದಪ್ಪ? ಅದೇ ಮಲ್ಲೇಶ್ವರದ ಮೋಹಿನಿ, ನಮ್ ಸಭಾ ಭಾವಿ ಹೆಂಡತಿ, ಅವಳ ವಿಷಯ. ಅವಳ ವಿಷಯ ನಾನು ಏನ್ ಹೇಳಮ್ಮ? 18ನೇ ಕ್ರಾಸ್ ಲವ್ ಅಡ್ಡ ಬಂದಿರೋದೆ ಈ ಕ್ರಾಸು. ಓಹೋ, ಜಾತಿ ಅಡ್ಡನಾ? ಒಂದ್ ಕೆಲ್ಸ ಮಾಡು, ಸೆಬಾಸ್ಟಿಯನ್ ಹೆಸರನ್ನ ಸಭಾಪತಿ ಅಂತ ಚೇಂಜ್ ಮಾಡ್ಕೋ, ನೀನ್ ನಮ್ಮವನಾಗ್ಬಿಡ್ತೀಯ, ಈಜಾಗ ಮದ್ವೆ ಆಗ್ಬಹುದು. ಅದೆಲ್ಲ ತಮಾಷೆಗ್ ಚೆನ್ನಾಗಿರತ್ತೆ ಹೊರತು ಜನ ಹೋಗ್ತಾರ? ಹೆಸರಿಗೆ ಏನೇ ಇಟ್ಕೊಂಡ್ರು ನಾನೇ ತಾನೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಅನ್ಸುತ್ತೆ ಈ ದೇಶದಲ್ಲಿ ಜಾತಿ ರೀತಿ ನೀತಿ ಎಲ್ಲ ಹೋಗ್ಬಿಡ್ಬೇಕು. ಯಾರಿಗೆ ಯಾರಿಷ್ಟನೋ ಅವ್ರನ್ನ ಮದ್ವೆ ಮಾಡ್ಕೊಂಡು ಆನಂದವಾಗಿರ್ಬೇಕು. ಶೋಭಾ, ಬಂಗಾರದಂತ ಮಾತು. ಶೋಭಾ, ಈಗ ನೀನ್ ಅವನ ಹೆಸರು ಗತ್ತೆ ಅಂತ ಬೈ, ಆಗ್ಲೋ ಅದ್ನೇ ಹೇಳೋದು. ಯೋ, ಯಾಕಪ್ಪ ಏನಾಯ್ತಪ್ಪ ಗಾಡಿಗೆ? ಸರ್ ಗಾಡಿ ಕೆಟ್ಟೋಗಿದೆ ಸರ್. ಮತ್ತೆ ರಿಪೇರಿ ಮಾಡಯ್ಯ? ನನ್ ಕೈಲಾಗಲ್ಲ, ಮೇಜರ್ ಬ್ರೇಕ್ ಡೌನ್ ಆಗಿದೆ. ಯಾರಾದ್ರೂ ಮೆಕ್ಯಾನಿಕ್ ಕರ್ಕೊಂಡ್ಬಂದ್ರೆ ಆಗುತ್ತೆ. ಹೌದಾ? ಹೌದು. ಏನಯ್ಯ ಈ ಕಡೆಗಿಲ್ಲ ಆ ಕಡೆಗಿಲ್ಲ ಒಳ್ಳೆ ಕಾಳು ತಂದು ನಿಲ್ಸ್ಬಿಡಲ್ಲಯ್ಯ. ಏನ್ ಸರ್? ಈ ಕಡೆ ಹತ್ತಿರದಲ್ಲಿ ಯಾವ್ದಾದ್ರು ಗ್ಯಾರೇಜ್ ಇದೆಯಾ? ಇಲ್ಲ ಸರ್, ಈ ಕಡೆ 10 ಕಿಲೋಮೀಟರ್, ಆ ಕಡೆ 10 ಕಿಲೋಮೀಟರ್, ಬರೀ ಕಡೆ ಸರ್. ಅಲ್ಲಿಂದ ಆಚೆಗಾದ್ರೆ ಯಾವ್ದಾದ್ರು ಗ್ಯಾರೇಜ್ ಇದೆಯಾ? ಸಿಗುತ್ತೆ ಸರ್. ಒಂದ್ ಕೆಲ್ಸ ಮಾಡ್ರೋ, ನೀವ್ ಈ ಲಾರಿ ಹತ್ಕೊಂಡು ಅಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೊಂಡು ಬರೋ ಯಾವ್ದಾದ್ರು ಲಾರಿ ಹತ್ಕೊಂಡು ಇಲ್ಲಿ ಬಂದ್ಬಿಡಿ. ಓಕೆ, ಬನ್ನಿ ಸರ್, ಬೇಗ ಬನ್ನಿ. ಮತ್ತೆ ಬೇಗ ಬನ್ರೋ, ಇದು ಕಾಡು ಕಂಡ್ರೋ. ಬೇಗ ಬರ್ತೀನಿ. ರೈಟ್ ಬಾಯ್. ಏನು ಕರಡಿ ಮನುಷ್ಯರ ತರ ಮಾತಾಡ್ತಾ ಇದೆ? ಸರ್ ಸ್ವಲ್ಪ ಇಲ್ಲಿ ಬಿಚ್ ಬನ್ನಿ ಸರ್. ಹೋಗ್ರೋ, ಸರಿ ನಾನೇ ಬಿಡ್ತೀನಿ, ಹೋಗ್ರ. ಮಾತಾಡೋ ಕರಡಿ. ಸರ್ ಹೊಡಿಬೇಡಿ ಸರ್, ಸ್ವಲ್ಪ ಬಿಚ್ಚಿ ಸರ್, ಬಿಚ್ಚಿ ಸರ್. ನಿನಗೇನೇ ಬಂತು ರೋಗ? ಈ ವೇಷ ಹಾಕೊಂಡ್ ಬಂದಿದ್ಯಾ? ಸರ್ ನಾನೊಬ್ಬ ಆರ್ಟಿಸ್ಟ್ ಸರ್. ಸಿನಿಮಾದವರು ಶೂಟಿಂಗ್ ಅಂತ ಕರ್ಕೊಂಡ್ ಬಂದು ಕರಡಿ ವೇಷ ಹಾಕಿ ಮರ ಹತ್ತಿಸ್ಬಿಟ್ರು. ಬಿಸಿಲು ಬರ್ಲಿ ಅಂತ ಕಾಯ್ತಾ ಇದ್ರು. ನಾನು ಅಲ್ಲೇ ನಿದ್ದೆ ಮಾಡ್ಬಿಟ್ಟೆ. ಕಣ್ಬಿಟ್ಟು ನೋಡ್ತೀನಿ, ಕತ್ಲಾಗಿತ್ತು. ಆಮೇಲೆ ನೋಡ್ತೀನಿ ಇಲ್ಲಿ ಯಾರು ಇಲ್ಲ ಸರ್. ನಮ್ಮೂರು ತುಂಬಾ ದೂರ ಸರ್. ಇಲ್ಲಿ ಕಾಡ್ ಪ್ರಾಣಿಗಳು ಜಾಸ್ತಿ. ಈ ಆಳ್ ವೇಷ ತೆಗೇನ ಅಂತಿದ್ದೆ, ನಿಜವಾದೊಂದು ಕರಡಿ ಬಂದ್ಬಿಡ್ತು ಸರ್. ನಿನ್ನೇನು ಮಾಡ್ಲಿಲ್ವಾ? ಹತ್ರ ಬಂದ್ ಮುಸ್ ನೋಡಿ ತನ್ನಾಗೆ ಅಂತ ತಿಳ್ಕೊಂಡು ವಾಪಸ್ ಹೊಟ್ಟೋಯ್ತು. ಅದಕ್ಕೆ ಈ ವೇಷದಲ್ಲೇ ಇರೋದು ಸರ್. ಹಚ್ವಾಗ್ತಾ ಇದೆ ಸರ್, ಪ್ರಾಣ ಹೋಗ್ತಾ ಇದೆ ಸರ್. ಅಯ್ಯೋ ಪಾಪ. ಲೋ ಸಭಾ, ಒಂದಿಷ್ಟು ಬ್ರೆಡ್ ತಂದು ಕೊಡ ತಿನ್ಲಿ. ಓಕೆ ಕಿಶೋರ್. ಕೇಳಿದ್ರೆ ಸರ್, ಏನು ಇಲ್ಲಿ ತುಂಬಾ ಆನೆಗಳಿವೆ. ಇವ್ನ್ ಡ್ರೈವರ್ ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ನಾವ್ ಒಂದ್ ಕೆಲಸ ಮಾಡೋಣ, ಇಲ್ಲೇ ಬೆಂಕಿ ಹಾಕಿ ಒಂದ್ ಹಾಡೋಣ. ಬನ್ನಿ, ಗೋ ಬ್ರಿಂಗ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್. ಗುಡ್ ಐಡಿಯಾ. ಕಮನ್ ಒಳ್ಳೆ idea.